ಇವತ್ತು ನಾವು ಕುಂಭಕೋಣಂಗೆ ಬಂದಿದ್ದೀವಿ. ಕುಂಭಕೋಣಂನಲ್ಲಿ ಡೆಲ್ಟಾ ಸೈಕ್ಲಿಸ್ಟ್ ಅಂತ ಒಂದು ಸೈಕ್ಲಿಸ್ಟ್ ಗ್ರೂಪ್ ಇದೆ. ಅವ್ರ ಜೊತೆ ನಾನು ಇವತ್ತು ಸೈಕ್ಲಿಂಗ್ ಮಾಡಕ್ಕೆ ಹೋಗ್ತಿದ್ದೀನಿ. ಜೊತೆಗೆ ಅವ್ರ ಜೊತೆ ಇವತ್ತು ಊಟ ಕೂಡ ಮಾಡಿದೆ ಬೆಳಗ್ಗೆ. ಹಾಗೆಯೇ ಇವತ್ತು ನನಗೆ ಶಾಲ್ ಹಾಕಿ ಬೆನ್ ತಟ್ಟಿ ಪ್ರೋತ್ಸಾಹ ಕೂಡ ಮಾಡಿದ್ರು. ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಸೈಕಲಲ್ಲಿ ವರ್ಲ್ಡ್ ಟೂರ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು ಕುಂಭಕೋಣಂ ಬಂದಿದ್ದೀನಿ, ತಮಿಳುನಾಡಲ್ಲಿ. ಬೆಳಗ್ಗೆ ಕುಂಭಕೋಣಂ ಸೈಕಲ್ ರೈಡರ್ಸ್ ಜೊತೆ ಒಳ್ಳೆ ಸೈಕಲ್ ರೈಡ್ ಆಯಿತು, ಸಕ್ಕತ್ತಾಗಿತ್ತು ಸೈಕಲ್ ರೈಡ್. ಇವಾಗ ನಾವು ಇಲ್ಲೊಂದು ಹೋಟೆಲಿಗೆ ಬಂದಿದ್ದೀವಿ, ಬಾಲಾಜಿ ಭವನ್ ಅಂತ ಹೋಟೆಲ್ ಇದೆ, ರೂಮ್ಸ್ ಇದೆ. ನೀವು ಬಂದರೆ ಇಲ್ಲೇ ಸ್ಟೇ ಮಾಡ್ಬೋದು. ಇದಂತೂ ಆವ್ರೇಜ್ ಇಲ್ಲ, ಆವ್ರೇಜ್ಗಿನ ಮೇಲೆ ಇರೋಂಥ ಬಜೆಟ್ ರೂಮ್ಸ್ ಸಿಗ್ಬೋದು. ಸ್ಟ್ಯಾಂಡರ್ಡ್ ಸಿಂಗಲ್ ರೂಮು 1700 ರೂಪಾಯಿ ಇರುತ್ತೆ. ಸ್ಟ್ಯಾಂಡರ್ಡ್ ಡಬಲ್ ರೂಮು 2500 ಇರುತ್ತೆ. 3 ಬೆಡ್ಡು ಎಕ್ಸ್ಟ್ರಾ ಪರ್ಸನ್ಗೆಲ್ಲ ಎಕ್ಸ್ಟ್ರಾ ಕಾಸಿರುತ್ತೆ. ಚೆನ್ನಾಗಿದೆ. ಒಂಥರ ಅಫಿಷಿಯಲ್ಸ್ ಅಥವಾ ನೀವು ಫ್ಯಾಮಿಲಿ ಜೊತೆ ಬಂದರೆ ನೀವು ಉಳ್ಕೊಬೋದು. 24 hours ರೂಮ್ ಸರ್ವಿಸು ಇರುತ್ತಂತೆ. AC ರೂಮ್ಸ್ ಇರುತ್ತೆ. ಇದು ಇವ್ರ ನಂಬರು ಕಾಣ್ತೀಯ ನೋಡಿ, 4K ವಿಡಿಯೋ ಕ್ಲೀನಾಗಿ. ಇವ್ರ ನಂಬರು 8489931729 ಇವ್ರ ನಂಬರು. ಏನು ನೋಡ್ತಿದ್ರಲ್ಲ, ಇದ್ರ ಹೆಸರು ಕಡಪ ಅಂತ. ಇದನ್ನು ಹೆಸರು ಬೇಳೆ, ಆಲೂಗೆಡ್ಡೆ, ಬೀನ್ಸ್, ಕ್ಯಾರೆಟ್, ಕೊಬ್ಬರಿ, ಇದು ತೆಂಗೆ ಪುಡಿಂಗ್ಲೆ ಕೊಬ್ಬರಿ ಅದೆಲ್ಲ ಹಾಕಿ ಮಸಾಲ ರೆಡಿ ಮಾಡಿಬಿಟ್ಟು ಅದ್ರ ಜೊತೆಗೆ ಈರುಳ್ಳಿ ಹಾಕ್ಬಿಟ್ಟು ಪರ್ಫೆಕ್ಟಾಗಿ ಮಾಡ್ತಾರೆ. ಇದು ಕುಂಭಕೋಣಂನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಬಾಲಾಜಿ ಹೋಟೆಲ್ಗೆ ಬಂದರೆ ಪ್ರತಿ ಶನಿವಾರ ಸಿಗುತ್ತೆ. ಸರ್ சொல்லுங்க ಸರ್, எப்படி இருக்கு? ಹಿಂಗೆ ತಟ್ಟೆಲ್ಲಿ ನೋಡ್ತಾ ಇದ್ರೆ ನನ್ನ ಕಣ್ಣಿಗೆ ಕಡಲೆಬೇಳೆ ಇದೆ, ಮೆಣಸಿನ್ಕಾಯಿ ಇದೆ, ಟೊಮೊಟೊ ಹಣ್ಣಿದೆ, ಬೆಳ್ಳುಳ್ಳಿ ಹಾಕಿಲ್ಲ, ಇದೇನು ಬಟಾಣಿ ಹಾಕಿದ್ದಾರೆ, ಆಮೇಲೆ ಮಸಾಲೆ ಪದಾರ್ಥ ಎಲ್ಲ ಹಾಕಿದ್ದಾರೆ, ಚಕ್ಕೆ, ಲವಂಗ. ಸೊ ಅದೆಲ್ಲ ಇದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿರುತ್ತೆ ಅಂತ. ಸೇಮ್ ಈ ಮದುವೆಗಳಲ್ಲಿ ಮಾಡೋದು, ಒಂದು ಮದುವೆಗಳಲ್ಲಿ ಏನಾದ್ರು ಸಾಂಬಾರು ಅಥವಾ ಸ್ಪೆಷಲ್ ಆಗಿ ಏನಾದ್ರು ಮಾಡಿದ್ರೆ ಒಂದು ಫ್ಲೇವರ್ ನಾಲ್ಗೆ ಹೊಡೆಯುತ್ತೆ. ಅದೇ ಥರ ನಾಲ್ಗೆ ಹೊಡಿತಾ ಇದೆ ಫ್ಲೇವರ್. ಏನಂದರೆ ಇದನ್ನು ತಿನ್ನೋ ವಿಧಾನ ಹೇಳ್ಕೊಡ್ತಾರೆ ನಂಗೆ ಪ್ರಾಪರಾಗಿ. ನಾವು ಏನೇ ತಿನ್ನೋಕೆ ಹೋದ್ರೂ ನಮ್ಮ ಸ್ಟೈಲಲ್ಲಿ ತಿನ್ನೋಕೆ ಹೋಗ್ತೀವಿ. ಬಟ್ ಅಲ್ಲಿ ಲೋಕಲ್ ಸ್ಟೈಲಲ್ಲಿ ತಿಂದರೆ ಇನ್ನೂ ನಮಗೆ ಸಿಗಬೇಕಾಗಿರೋ ಟೇಸ್ಟ್ ಕರೆಕ್ಟಾಗಿ ಸಿಗುತ್ತೆ. ಆಲೂಗೆಡ್ಡೆನ ಚೆನ್ನಾಗಿ ಕ್ರಶ್ ಮಾಡ್ಬಿಟ್ಟು ಆ್ಯಡ್ ಮಾಡ್ತಾರೆ. ಸೊ ಆಲೂಗೆಡ್ಡೆನೂ ಅವಾಗ ನಾಲ್ಗೆಗೆ ಸಿಗ್ತಿರುತ್ತೆ. ಕಡಲೆಕಾಳು ಮಾತ್ರ ಹುರಿದ್ಬಿಟ್ಟು ಹಾಕಿದ್ದಾರೆ. ಹುರಿದ್ಬಿಟ್ಟು ಅದ್ರ ಜೊತೆ ಮಿಕ್ಸ್ ಮಾಡಿದ್ದಾರೆ ಕಡಲೆಕಾಳನ್ನ. ನಾವು ತಿನ್ಬೇಕಾದ್ರೆ ಕಡಲೆಕಾಳನ್ನ ಡೈರೆಕ್ಟಾಗಿ ನುಂಗ್ಬಾರ್ದು, ಅದನ್ನು ಕಡುದು ತಿಂದ್ರೇ ನಮಗೆ ಕರೆಕ್ಟಾಗಿ ಅದ್ರದ್ದು ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಸಿಗುತ್ತೆ ಟೇಸ್ಟ್. ಇರೋ ಹೇಳ್ಕೊಳ್ಳೋ ಲೆವೆಲ್ಗೆ ಖಾರ ಇರೋಲ್ಲ, ಖಾರನೇ ಇರಲ್ಲ ಅಂದ್ಕೊಳ್ಳಿ. ನಾರ್ಮಲಾಗಿ ಎಲ್ಲರೂ ನಾರ್ಮಲಾಗಿ ತಿನ್ಬೋದು. ಆಮೇಲೆ ಏನಂದರೆ, ನೀವು ತುಂಬ ಜನಕ್ಕೆ ಮಸಾಲೆ ತಿನ್ನೋವಂಥ ಅಭ್ಯಾಸ ಇರೋಲ್ಲ, ಅವರೆಲ್ಲ ಎತ್ಬಿಟ್ಟು ಅದನ್ನ ಸೈಡ್ ಇಟ್ಟು ತಿನ್ಬಿಡಿ. ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನಿ, ಇನ್ನೂ ಸೂಪರಾಗಿ ಟೇಸ್ಟ್ ಸಿಗುತ್ತೆ. ಅದೇ ಕಡಪ ಜೊತೆಗೆ ರವೆ ದೋಸೆನ ಟ್ರೈ ಮಾಡ್ತಿದ್ದೀವಿ. ಏನಂದರೆ ಇದನ್ನ ಸೈಡ್ ಹಾಕೊಂಡು ತಿನ್ಬಾರ್ದು, ಅದ್ರ ಮೇಲೆ ಹಾಕೊಂಡೆ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಮ್ಮ ಕಡೆ ಮಾತ್ರ ನಾವು ದೋಸೆಗೆ ಚಟ್ನಿ ಸಾಂಬಾರು ಸೈಡ್ ಹಾಕೊಳ್ಳೋದು. ತಮಿಳ್ನಾಡಲ್ಲಿ ದೋಸೆ ಸಾಂಬಾರನ್ನೆಲ್ಲ ಅದ್ರ ಮೇಲೆ ಹಾಕ್ಕೊಂತಾರೆ. ರವಾ ದೋಸೆ ಒಳಗೂ ಫ್ಲೇವರ್ ಇರುತ್ತೆ, ನಾರ್ಮಲ್ ದೋಸೆ ಇರೋಲ್ಲ. ನಾರ್ಮಲ್ ದೋಸೆ ಅಂದರೆ ಅಷ್ಟೊಂದು ಫ್ಲೇವರ್ಫುಲ್ ಆಗಿರೋಲ್ಲ. ರವಾ ದೋಸೆ ಅಂದರೆ ಫ್ಲೇವರ್ಫುಲ್ ಆಗಿರುತ್ತೆ. ಏನಕ್ಕೆ ಅಂದರೆ ಅದರೊಳಗೆ ಕೊತ್ತಂಬರಿ, ಕ್ಯಾರೆಟು ಅದೆಲ್ಲ ಹಾಕಿರ್ತಾರೆ. ಕೊನೆಯದಾಗಿ ಪೊಂಗಲ್ನ ಟ್ರೈ ಮಾಡ್ತಿದ್ದೀವಿ. ನಮ್ಮ ಕಡೆ ಪೊಂಗಲ್ ಎಲ್ಲ ಡೈಲಿ ಸಿಗಲ್ಲ, ಆದರೆ ತಮಿಳ್ನಾಡಲ್ಲಿ ದಿನ ಬೆಳಗಾದರೆ ಪೊಂಗಲ್ ಸಿಗುತ್ತೆ ಎಲ್ಲ ಕಡೆ. ಸಣ್ಣ ಸಣ್ಣ ಹೋಟ್ಲಿಂದ ಹಿಡಿದು ದೊಡ್ಡ ದೊಡ್ಡ ಹೋಟ್ಲ್ವರೆಗೂ ನಾವು ಯಾವ ಥರ ಕಾಸು ಕೊಡ್ತೀವೋ ಆ ಕಾಸಿಗೆ ತಕ್ಕನಾಗ ಅದರೊಳಗೆ ಇಂಗ್ರೀಡಿಯೆಂಟ್ಸ್ ಇರುತ್ತೆ. 30 ರೂಪಾಯಿಗೆ 20 ರೂಪಾಯಿಗೆಲ್ಲ ಪೊಂಗಲ್ ಸಿಗುತ್ತೆ. ಅದರಲ್ಲಿ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಎಲ್ಲ ಇರೋಲ್ಲ. ಉದಾಹರಣೆ ತುಪ್ಪ ಹಾಕಿರಲ್ಲ, ಜೀರಿಗೆ ಹಾಕಿರಲ್ಲ, ಅದೆಲ್ಲ ಕಡಿಮೆ ಹಾಕಿರ್ತಾರೆ. ಜಾಸ್ತಿ ರೊಕ್ಕ ಕೊಟ್ಟು ತಿನ್ನೋದು ಕಡೆ ಅಥವಾ ಸ್ವಲ್ಪ ಸ್ಟ್ಯಾಂಡರ್ಡ್ ಇರೋ ಹೋಟ್ಲ್ ಕಡೆ ಎಲ್ಲ ಅದರೊಳಗಡೆ ಸಕ್ಕತ್ತಾಗಿ ಮಾಡಿರ್ತಾರೆ ಫುಲ್. ಅದನ್ನ ನಾವು ತಿನ್ನೋದೇ ಬೇಡ, ಸುಮ್ಮನೆ ಹಂಗೆ ನುಂಗ್ಬಿಟ್ರೆ ಸಾಕು, ನಾಲ್ಗೆ ಮೇಲೆ ಟೇಸ್ಟ್ ಇಟ್ಕೊಂಡು. ಡೆಲ್ಟಾ ಸೈಕ್ಲಿಂಗ್ ಕ್ಲಬ್ ಅಲ್ಲಿ ದಿನೇಶ್ ಅನ್ನೋರೊಬ್ಬರಿಗೆ ಸೈಕಲ್ ಇರಲಿಲ್ಲ. ಹಾಗಾಗಿ ಅವ್ರಿಗೆ ಅಶೋಕ್ ಕುಮಾರ್ ಮತ್ತೆ ವಿಘ್ನೇಶನ್ ಅನ್ನೋ ಇಬ್ಬರು ಸೇರ್ಕೊಂಡ್ಬಿಟ್ಟು ಒಂದು ಸೈಕಲ್ನ ಸ್ಪಾನ್ಸರ್ ಮಾಡಿದ್ದಾರೆ. ಸೈಕಲ್ನ ಸ್ಪಾನ್ಸರ್ ಮಾಡಿರೋದಕ್ಕಾಗಿ ಡೆಲ್ಟಾ ಸೈಕ್ಲಿಸ್ಟ್ ಕಡೆಯಿಂದ ಅವ್ರನ್ನ ಹಾನರ್ ಮಾಡ್ತಾ ಇದ್ದಾರೆ. ಅದನ್ನ ನನ್ನ ಕಡೆಯಿಂದ ಅವ್ರಿಗೆ ಒಂದು ಪಾರಿತೋಷಕಗಳನ್ನ ಕೊಡಿಸಿದ್ರು. ಅದು ನಂಗೆ ತುಂಬಾ ಖುಷಿ ಆಯ್ತು.